ಜೋರಾಯಿತು ಕೈ ಕಮಲ ಜಿಂದಾಬಾದ್ ಫೈಟ್ ಬಿಜೆಪಿ ನಾಯಕರ ಆರೋಪಕ್ಕೆ ಗೃಹ ಸಚಿವ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಈಗ ಬಿಜೆಪಿಯವರಿಗೆ ಹೋಗಿ ಬಾಯಿಲಿಟ್ಟಂಗೆ ಆಗಿದೆ, ಅಂದರೆ ಆಹಾರ ಊಟ ತುತ್ತು ಬಾಯಿಗೆ ಇಟ್ಟಂಗೆ ಆಗಿದೆ, ಈಗ ಅಸ್ತ್ರ ಕೊಟ್ಟಂಗೆ ಆಗಿದೆ. ಅವರು ಮುಗಿ ಬೀಳುತ್ತಿದ್ದಾರೆ. ಈಗ ಅವರ ಆರೋಪಕ್ಕೆ ಪರಮೇಶ್ವರ್ ಕೌಂಟರ್ ಕೊಟ್ಟಿದ್ದಾರೆ. ಪಾಕಿಸ್ತಾನ್ ಜಿಂದಾಬಾದ್ ಘೋಷಣೆ ಕೂಗಿದ್ದು ನಿಜ, ನಮ್ಮ FSL ಆಧಾರದ ಮೇಲೆ ಬಂಧನ ಮಾಡಿದ್ದೇವೆ. FSL ವರದಿ ಬರೆದು ನಾವೇನು ಹೇಳೋಕ್ಕಾಗುತ್ತೆ? ಮಂಡ್ಯದಲ್ಲಿ ಬಿಜೆಪಿಯವರು ಪಾಕ್ ಪರ ಘೋಷಣೆ ಕೂಗಿದ್ದಾರೆ. 2022ರಲ್ಲಿ ಪ್ರತಿಭಟನೆ ಮಾಡುವಾಗ ರವಿಯನ್ನು ಕೂಗಿದ್ದ. ಮಂಡ್ಯದಲ್ಲಿ ಬಿಜೆಪಿಯವರನ್ನು ಕೂಡ ಬಂಧಿಸಿದ್ದಾರೆ. ಅವ್ರ ಬಾಯಲ್ಲಿ ಪಾಕಿಸ್ತಾನ ಪರ ಘೋಷಣೆ ಬಂದಿದೆ. ನ್ಯಾಯ ಅನ್ನೋದು ಎಲ್ರಿಗೂ ಕೂಡ ಒಂದೇ ಅಲ್ವಾ? ಹಾಗಾಗಿ ಅವ್ರನ್ನು ಕೂಡ ಈಗ ಅರೆಸ್ಟ್ ಮಾಡಿದ್ದಾರೆ. ಬಿಜೆಪಿಯವರ ಘೋಷಣೆ ವೇಳೆ ನಾವು ಅಧಿಕಾರದಲ್ಲಿ ಇರಲಿಲ್ಲ, ಅವ್ರದೇ ಸರ್ಕಾರ ಇತ್ತು. ಈಗ ಹಳೆಯ ಪ್ರಕರಣ ಗಮನಿಸಿ ಮಂಡ್ಯದಲ್ಲಿ FIR ಮಾಡಲಾಗಿದೆ, ಮಾಹಿತಿ ಪಡಿತಾ ಇದ್ದೇನೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಬಿಜೆಪಿ ನಾಯಕರ ಆರೋಪಕ್ಕೆ ಈಗ ಕೌಂಟರ್ ಅಟ್ಯಾಕ್ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಹೇಳಿಕೆ ಏನಿತ್ತು ಅಂತ ಹೇಳಿದ್ರೆ ಡೇ 1ನಿಂದ FSL ವರದಿ ಬರಲಿ ಅದರ ಆಧಾರದ ಮೇಲೆ ನಾವು ಕ್ರಮ ತೆಗೆದುಕೊಳ್ತೇವೆ, ಖಾಸಗಿ ಲ್ಯಾಬ್ ರಿಪೋರ್ಟನ್ನು ನಾವು ಪರಿಗಣನೆ ತೆಗೆದುಕೊಳ್ಳೋಕ್ಕಾಗಲ್ಲ ಅಂತ ಹೇಳಿದರು. ಬಟ್ ಈಗ ಅದೇ ಸ್ಟ್ಯಾಂಡಲ್ಲಿ ಇದ್ದಾರೆ ಅವರು. ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ ಕಸ್ಟಡಿಗೆ ತೊಗೊಂಡಿದ್ದಾರೆ ಪೊಲೀಸು. ತನಿಖೆ ಮುಂದುವರಿಸ್ತಾರೆ. ತನಿಖೆ ಆಧಾರದ ಮೇಲೆ ಏನು ಬರುತ್ತೆ ಅದ್ರ ಮೇಲೆ ಮುಂದಿನ ಕ್ರಮಗಳು ಆಗ್ತವೆ. ಹೌದು, ಬಹಿರಂಗಪಡಿಸೋದು ಆಯ್ತಲ್ಲ. ಈಗ ನಾವು ಬಹಿರಂಗಪಡಿಸ್ದಂಗೆ ಅಲ್ವಾ? ಪರ್ಫೆಕ್ಟಾಗಿ ಹೇಳ್ತಾ ಇದ್ದೀನಿ. ಬಹಿರಂಗಪಡಿಸೋದು ಇವತ್ತು ಆ ಆಧಾರದ ಮೇಲೇ ನಾವು ಅರೆಸ್ಟ್ ಮಾಡಿದ್ದೀವಿ. ಅವ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಅವರು ಕೂಗಿದ್ದಾರೆ ಅಂಥೇಳಿ FSL ರಿಪೋರ್ಟ್ನಲ್ಲಿ ಬಂದಿದೆ. ಮುಂದಿನ ತನಿಖೆ ಮಾಡಬೇಕು. ಅವರು ಯಾರು ಕೂಗಿದ್ರು, ಅವರು 3 ಜನದಲ್ಲಿ 3 ಜನ ಇದ್ರ ಅಥವಾ ಇನ್ಯಾರಿದ್ರು, ಅದೆಲ್ಲವೂ ಕೂಡ ತನಿಖೆಯಲ್ಲಿ ಗೊತ್ತಾಗ್ತದೆ. ಅಲ್ಲಿ ತನಕ ಕಾಯಬೇಕು. ದಿನಕ್ಕೊಂದೊಂದು ಅವರು ವಿರೋಧ ಪಕ್ಷದವರು ಹೇಳ್ತಿರ್ತಾರೆ. ಆದರೆ ಅದಕ್ಕೆ ಎವಿಡೆನ್ಸ್ಗಳು ಅದಕ್ಕೆ ಎಲ್ಲ ಬೇಕಲ್ಲ. ಸುಮ್ಮನೆ ಯಾರನ್ನೋ ಅರೆಸ್ಟ್ ಮಾಡೋಕ್ಕಾಗೋದಿಲ್ಲ. ಇವ್ರು ಹೇಳಿದರು ಅಂತ ಹೇಳಿ ಮಾಡೋಕ್ಕಾಗುತ್ತಾ? ಅದಕ್ಕೆ ನಾನು FSL ರಿಪೋರ್ಟ್ ಬರಲಿ, ಬಂದ ಮೇಲೆ ಕ್ರಮ ತಗೊಳ್ತೀವಿ. ಅವ್ರು ಹೇಳ್ತಿದ್ರು ಮುಚ್ಚಿಡ್ತಾ ಇದ್ದಾರೆ, ಏನೂ ಮಾಡೋದಿಲ್ಲ ಇವರು ಅಂತೆಲ್ಲ ಹೇಳ್ತಾ ಇದ್ರಲ್ಲ. ಈಗ ಏನು ಹೇಳ್ತಾರೆ? ನಾನು ಹೇಳಿದ್ದೀನಿ, ಸದನದಲ್ಲೇ ಹೇಳಿದೆ FSL ರಿಪೋರ್ಟ್ ಬರಲಿ, FSL ರಿಪೋರ್ಟ್ನಲ್ಲಿ ಪಾಸಿಟಿವ್ ಆಗಿ ಬಂದರೆ ಕ್ರಮ ತಗೊಳ್ತೀವಿ, ಯಾರದೇ ಮುಲಾಜಿಲ್ಲ ಅಂತ ಹೇಳಿದ್ದೇವೆ. ಯಾವುದು ಬಂದಿದೆ ಅಲ್ರಿ? ಬಂದಿರೋ ಆಧಾರದ ಮೇಲೆ ನಾವು ಇವಾಗ ಅರೆಸ್ಟ್ ಮಾಡಿರೋದು. ಅದರಲ್ಲಿ ಅವ್ರು ಹೇಳಿ ಯಾರು ಕೂಗಿದ್ದಾರೆ ಅಂತ ಹೇಳಿಲ್ಲ. ಅವರು ಇಂಥವ್ರೇ ಕೂಗಿದ್ದಾರೆ ಅಂತ. ಆದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವ ಶಬ್ದ ಬಂದಿದೆ ಅನ್ನೋದನ್ನ ಕನ್ಫರ್ಮ್ ಮಾಡಿದ್ದಾರೆ. ಅದು ಒಂದು ಕಡೆ ಇಡೋಣ. ಆದರೆ ಇವತ್ತು ನಾವು ಏನು ಅರೆಸ್ಟ್ ಮಾಡಿದ್ದೀವಿ, ಅವರಿಗೆ ತನಿಖೆ ಮುಂದುವರಿಯುತ್ತೆ. ಅವ್ರ ಮೇಲೆ ಏನು ವರದಿ ಬರುತ್ತೆ ಆ ತನಿಖೆಯಲ್ಲಿ ಅದರ ಮೇಲೆ ಕ್ರಮ ಮಾಡ್ತಾರೆ. ಈಗಾಗಲೇ ಅವರಿಗೆ ಮ್ಯಾಜಿಸ್ಟ್ರೇಟ್ ಹತ್ರ ಪ್ರೊಡ್ಯೂಸ್ ಮಾಡಿ. ಇನ್ನೊಂದು ಘಟನೆ ಈಗ ಬೆಳಕಿಗೆ ಬಂದಿರೋದು 2022 ನವೆಂಬರ್ನಲ್ಲಿ ಮಂಡ್ಯದಲ್ಲಿ BJPಯವರೇ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿದ್ದಾರೆ ಅಂತೇಳಿ ಬಂದಿದೆ. ಅವತ್ತು ಅವ್ರ ಸರ್ಕಾರ ಇತ್ತು. ಅವ್ರು ಯಾಕೆ ಅವತ್ತು ಕ್ರಮ ತಗೊಳ್ಳಿಲ್ಲ ಅಂಥೇಳಿ ಈಗ ನಮಗೆ ಅದು ಗೊತ್ತಾದ ಮೇಲೆ ಈಗ ಅನ್ನಿಸ್ತಾ ಇದೆ, ಅವ್ರು ಯಾಕೆ ಕ್ರಮ ತಗೊಳ್ಳಿಲ್ಲ. ಅದಕ್ಕಾಗಿ ಈಗ ಅವ್ರನ್ನೂ ನಾವು ಕ್ರಮ ತಗೋಬೇಕಲ್ಲ. ಅದಕ್ಕೆ ಮಂಡ್ಯದವರು SP ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಅವ್ರ ಮೇಲೂ ಕೂಡ ಈಗ ಕ್ರಮ ತಗೊಳ್ತಾ ಇದ್ದಾರೆ. ಯಾಕೆಂದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ. ಅವ್ರು ಯಾಕೆ ಕೂಗಿದ್ರು ಪಾಕಿಸ್ತಾನ್ ಜಿಂದಾಬಾದ್ ಅಂತೇಳಿ ಅವರು ಹೇಳ್ಬೇಕಲ್ಲ. ಈಗ ಸರ್ 2 ವರ್ಷದ ಯಾವ ಡೀಟೇಲ್ಸು ನನಗೆ ಈಗ ಗೊತ್ತಿಲ್ಲ, ಇನ್ನೂ ಕೂಡ ಡೀಟೇಲ್ಸು. ಅದರ ಡೀಟೇಲ್ಸ್ ಎಲ್ಲ ತಗೊಳ್ತೇನೆ. ಆದರೆ ನವೆಂಬರ್ ತಿಂಗಳಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಅವರೆಲ್ಲ ಕೂಗಿದ್ದಾರೆ. ಅದು ಇದು ಎಲ್ಲ ಒಂದೇ ಅಂತ ಅಲ್ವಾ? ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ಅದು ಒಂದೇ, ಇದು ಒಂದೇ. ಅದರಲ್ಲಿ BJPಯವರೇ ಕೂಗಿರೋದು, BJPಯವರೇ ಕೂಗಿದ್ದಾರೆ. ಅದನ್ನ ಈಗ ಪರಿಶೀಲನೆ ಮಾಡ್ತಾರೆ. 2 ವರ್ಷದ ಹಿಂದಿನ ಪ್ರಕರಣಕ್ಕೆ ಈಗ FIR ಹಾಕಿದ್ದೀರಾ? ಅಲ್ಲ, ಇರ್ಬೋದು. ಪಾಕಿಸ್ತಾನ್ ಜಿಂದಾಬಾದ್ ಒಂದೇ ಅಲ್ವಾ? 2 ವರ್ಷ ಅವತ್ತು ಅವ್ರು ಮಾಡಿರ್ಬೋದಾಗಿತ್ತು, ಅದು ಮಾಡಿಲ್ಲ. ಅದಕ್ಕೆ ಈಗ ನಾವು ಪ್ರಶ್ನೆ ಮಾಡಿರ್ಲಿಲ್ವಲ್ಲ ಸರ್? ಗೊತ್ತಿಲ್ಲ. ಅವಾಗ ನಮ್ಗೆ ಯಾರಿಗೂ ನಾವಿರ್ಲಿಲ್ವಲ್ಲ ಸರ್ಕಾರದಲ್ಲಿ. ಹೌದು, ಕೇಳಬೇಕಾಗಿತ್ತು, ಕೇಳಿಲ್ಲ. ಅದು ಯಾರ ಗಮನಕ್ಕೂ ಬಂದಿರಲಿಲ್ಲ. ಈಗ ಅದು ಬಂದಿದೆ. ಅದಕ್ಕೆ ಇದು ಆದ್ಮೇಲೆ ಅದು ಆಗ್ಬೇಕಲ್ಲ ಅಂತ ಹೇಳಿ ಅದಕ್ಕೆ ಮಾಡಿದ್ದಾರೆ.
ನೋಡೋಣ ಮುಂದೆ ಏನು ಯಾವ ಕಾರಣಕ್ಕೆ ಅವ್ರು ಕೂಗಿದ್ದಾರೆ, ಯಾವ ಸಂದರ್ಭದಲ್ಲಿ ಕೂಗಿದ್ದಾರೆ, ಅದನ್ನೆಲ್ಲ ಪರಿಶೀಲನೆ ಮಾಡಿದ ಮೇಲೆ ಗೊತ್ತಾಗುತ್ತೆ. ಅದು ಒಂದು ಕಡೆ ಇಡೋಣ. ಆದರೆ ಇವತ್ತು ನಾವು ಏನು ಅರೆಸ್ಟ್ ಮಾಡಿದ್ದೀವಿ, ಅವರಿಗೆ ತನಿಖೆ ಮುಂದುವರಿಯುತ್ತೆ. ಅವ್ರ ಮೇಲೆ ಏನು ಮತ್ತಷ್ಟು ಮಾಹಿತಿ ಶಿವಕುಮಾರ್ ಜುಹಳ್ಳಿ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಈಗ FSL ವರದಿ ಬಿಡುಗಡೆ ಆಗೋದಕ್ಕಿಂತ ಮುಂಚೆ, ಅರೆಸ್ಟ್ ಆಗೋದಕ್ಕಿಂತ ಮುಂಚೆನೇ ಒಂದು ರೀತಿ ವಾಕ್ಸಮರ ಈಗ ಮತ್ತಷ್ಟು ಕಾವು ಪಡೆದುಕೊಳ್ಳುವಂಥದ್ದು ಸಾಧ್ಯತೆಗಳು ಜಾಸ್ತಿ ಇದೆ ಅಂತ ಅನ್ನಿಸ್ತಾ ಇದೆ ಈ ಸ್ಟೇಟ್ಮೆಂಟ್ಗಳನ್ನ ನೋಡ್ತಾ ಇದ್ರೆ. ಪರಮೇಶ್ವರ್ ಅವರು ಕೌಂಟರ್ ಆಗಿರ್ಬೋದು, BJP ನಾಯಕರ ಒಂದು ಹಳೆ ಪ್ರಕರಣ ಆಗಿರ್ಬೋದು, ಇದನ್ನು ಕೂಡ ಇವ್ರಿಗೆ ಪ್ರತ್ಯಾಸ್ತ್ರವನ್ನು ಮಾಡಿಕೊಳ್ಳಿಕ್ಕೆ ಒಂದು ರೀತಿ ಈಸಿ ಆಗುತ್ತಾ ಅಥವಾ ಸಮರ್ಥನೆಯಿಂದ ಹೊರಗುಳಿಯುವಂಥದ್ದು ಏನಾದರೂ ಇರುತ್ತಾ? ಹೇಗೆಲ್ಲ ವಿಶ್ಲೇಷಣೆ ಮಾಡಲಾಗುತ್ತಿದೆ ಅದನ್ನ? ಪ್ರಭು, ಇಲ್ಲಿಯವರೆಗೆ ಈ ಪಾಕ್ ಪರ ಜಿಂದಾಬಾದ್ ಘೋಷಣೆಯನ್ನು ಏನು ವಿಧಾನಸೌಧದಲ್ಲಿ ಕೂಗಿದ್ರು, ಅದಕ್ಕೆ ಸಂಬಂಧಪಟ್ಟಂತೆ ಪ್ರತಿಪಕ್ಷಗಳು ಸಾಕಷ್ಟು ಸರ್ಕಾರದ ಮೇಲೆ ಒತ್ತಡವನ್ನು ತಂದಿದ್ವು. ನೀವು 6 ತಪ್ಪಿತಸ್ಥರನ್ನ ಬಂಧನ ಮಾಡಬೇಕು ಮತ್ತು ಅವರ ವಿರುದ್ಧವಾಗಿ ಕಠಿಣ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾನೆ ಬರ್ತಾ ಇದ್ರು. ಆದರೆ ಸರ್ಕಾರ FSL ವರದಿ ಬರಬೇಕು, ತದನಂತರದಲ್ಲಿ ನಾವು ಕ್ರಮಗಳನ್ನು ತೆಗೆದುಕೊಳ್ತೇವೆ ಅಂತೇಳಿ ಸರ್ಕಾರ ಕೂಡ ಹೇಳ್ತಾ ಬರ್ತಾ ಇತ್ತು. ಆದರೆ ಕೆಲವು ಸಚಿವರು ಗೊಂದಲದ ಹೇಳಿಕೆಗಳನ್ನು ಕೊಡ್ತಾ ಇದ್ರು. ಸೊ ಇದನ್ನೇ ಅಡ್ವಾಂಟೇಜ್ ಆಗಿ ತೆಗೆದುಕೊಂಡಂಥ BJP ನಾಯಕರು ಸರ್ಕಾರದ ವಿರುದ್ಧ ಈ ಒಂದು ಪ್ರಮುಖ ಅಸ್ತ್ರವನ್ನಾಗಿ ಬಳಕೆ ಮಾಡ್ಕೊಳ್ಳೋದಕ್ಕೆ ಮುಂದಾದರು. ಸರ್ಕಾರದ ವಿರುದ್ಧವಾಗಿ ಹೋರಾಟವನ್ನು ರೂಪಿಸುವಂಥ ಒಂದು ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದ್ರು. ಆದರೆ ಈಗ ಇವತ್ತು ಗೃಹ ಸಚಿವ ಪರಮೇಶ್ವರ್ ಅವರ ಕೊಟ್ಟಿರುವಂಥ ಒಂದು ಹೇಳಿಕೆಯನ್ನು ಗಮನಿಸಿದಾಗ ಎಲ್ಲೋ ಒಂದು ಕಡೆ BJP, ಯಾಕೆಂದರೆ ಇದನ್ನು ಪ್ಲಸ್ ಮಾಡ್ಕೊಳ್ಳುವಂತಹ ಒಂದು ಪ್ರಯತ್ನಗಳನ್ನು BJP ನಾಯಕರು ಮಾಡ್ತಾ ಇದ್ರು. ಇದನ್ನೇ ಇಟ್ಟುಕೊಂಡು ಚುನಾವಣೆ ಹತ್ರ ಬರ್ತಾ ಇದೆ, ಚುನಾವಣೆಯಲ್ಲಿ ರಾಜಕೀಯ ಲಾಭವನ್ನು ತೆಗೆದುಕೊಳ್ಳಬಹುದು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನಗಳನ್ನು ಮಾಡ್ತಾ ಇದ್ರು. ಆದರೆ ಈಗ ಮಂಡ್ಯದ ಒಂದು ಪ್ರಕರಣವನ್ನು ಗಮನದಲ್ಲಿಟ್ಕೊಂಡು ಈಗ ಸರ್ಕಾರ ಒಬ್ಬ ಆರೋಪಿಯನ್ನು ಬಂಧನ ಮಾಡಿರೋದ್ರಿಂದ ಅಲ್ಲಿ ಪೊಲೀಸರು ಈಗಾಗಲೇ ಓರ್ವ ಆರೋಪಿಯನ್ನು ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಗಳಿದೆ. ಇವತ್ತು ಗೃಹ ಸಚಿವರೇ ಅದರ ಬಗ್ಗೆ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಈಗಾಗಲೇ ನಾವು FIR ಅನ್ನು ದಾಖಲು ಮಾಡ್ಕೊಂಡಿದ್ದೀವಿ. ಕಳೆದ 2 ವರ್ಷಗಳ ಹಿಂದೆ ಆಗಿರುವಂಥ ಪ್ರಕರಣ 2022ರಲ್ಲಿ ಮಂಡ್ಯದಲ್ಲೂ ಕೂಡ BJP ಯುವ ಕಾರ್ಯಕರ್ತರು ಪಾಕ್ ಪರ ಘೋಷಣೆಗಳನ್ನು ಕೂಗಿದ್ರು. ಅವತ್ತು BJP ಸರ್ಕಾರ ಇದ್ದಿದ್ದರಿಂದ ಕೇಸನ್ನು ದಾಖಲು ಮಾಡಿಕೊಂಡಿಲ್ಲ. ಈಗ ನಾವು ಅಧಿಕಾರದಲ್ಲಿರುವುದರಿಂದ ಈಗ ಅದರ ಬಗ್ಗೆ ಕೂಡ ನಾವು ಗಮನವನ್ನು ಹರಿಸ್ತಾ ಇದ್ದೀವಿ. ಯಾಕೆಂದರೆ ಯಾವುದೇ ಈ ರೀತಿಯಾದಂಥ ಹೇಳಿಕೆಗಳು ಕೊಟ್ಟರು ಕೂಡ ಅದು ದೇಶದ್ರೋಹದ ಹೇಳಿಕೆ. ಇಲ್ಲಿ ವಿಧಾನಸೌಧದಲ್ಲಿ ಘೋಷಣೆ ಮಾಡಿದ್ದು ಕೂಡ ದೊಡ್ಡ ತಪ್ಪು, ಮತ್ತೊಂದು ಕಡೆ ಮಂಡ್ಯದಲ್ಲಿ ಅವ್ರು ಕೂಗಿದ್ದಾರೆ ಅನ್ನುವಂಥದ್ದು ಕೂಡ ತಪ್ಪೇ ಆಗತ್ತೆ. ಹಾಗಾಗಿ ಎಲ್ರಿಗೂ ಕೂಡ ಒಂದೇ ಕಾನೂನು ಅಂದ ಮೇಲೆ ಅವರಿಗೆ ಸಪರೇಟು ಅಥವಾ ಇವರಿಗೆ ಪ್ರತ್ಯೇಕ ಅಂತೇಳಿ ಇಲ್ಲಿ ಇಲ್ಲ. ಹಾಗಾಗಿ ಅಲ್ಲೂ ಕೂಡ FIR ಅನ್ನ ದಾಖಲು ಮಾಡಿಕೊಂಡು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ಓರ್ವ ಆರೋಪಿಯನ್ನು ಕೂಡ ಬಂಧನ ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನ ಇವತ್ತು ಪರಮೇಶ್ವರ್ ಅವರು ಕೊಟ್ಟಿದ್ದಾರೆ. ಇದರಿಂದ ಎಲ್ಲೋ ಒಂದು ಕಡೆ BJPಗೆ ಸೆಟ್ ಬ್ಯಾಕ್ ಆಗುತ್ತಾ ಅನ್ನುವಂಥದ್ದನ್ನು ಕೂಡ ನೋಡಬೇಕಾಗತ್ತೆ ಪ್ರಭು. ಯಾಕೆಂದ್ರೆ ಈಗ ಇಲ್ಲಿ ಮೈಲೇಜ್ ಅನ್ನ ತೆಗೆದುಕೊಳ್ಳೋದಕ್ಕೆ BJP ಸಾಕಷ್ಟು ಪ್ರಯತ್ನಗಳನ್ನ ಮಾಡ್ತಾ ಇತ್ತು. ಆದ್ರೆ ಈಗ ತಮ್ಮದೇ ಕಾರ್ಯಕರ್ತ ಈ ರೀತಿಯಾಗಿ ಘೋಷಣೆಯನ್ನು ಕೂಗಿದ್ದಾನೆ ಅನ್ನುವಂಥದ್ದನ್ನ ಸರ್ಕಾರ ಈಗ ಮುಂದೆ ಮಾಡ್ತಾ ಇರೋದ್ರಿಂದ ಸಹಜವಾಗಿ ಇದು ಒಂದು ಕಡೆ BJPಗೆ ಹಿನ್ನಡೆ ಆಗುವಂತ ಸಾಧ್ಯತೆಗಳಿದೆ ಪ್ರಭು. ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗಾಗಿ.